ಹಾಯ್ ಶುಭೋದಯ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ವೆಜ್ ಮೋಮೋಸ್ ಜೊತೆ ಕೆಂಪು ಖಾರ ಚಟ್ನಿನ ಮಾಡ್ಕೊಂಡಿದ್ದೆ. ಸಖತ್ತಾಗಿತ್ತು, ಯಮ್ಮಿಯಾಗಿ ಸ್ಪೈಸಿಯಾಗಿ. ಈ ವೆದರ್ಗೆ ಏನು ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವೆಜ್ ಮೋಮೋಸ್ನ ಮಾಡಲಿಕ್ಕೆ ಮೊದಲನೇದಾಗಿ ಹಿಟ್ಟನ್ನ ಕಲಸಿಟ್ಕೊಂಡ್ಬಿಡೋಣ. ಯಾಕೆಂದರೆ ಸಾಫ್ಟಾಗಿ ನೆನಿಬೇಕು. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಅಂದರೆ 1/4 kg ಮೈದಾ ಹಿಟ್ಟು ತೊಗೊಂಡು 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮೊದಲನೇದಾಗಿ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು, ಉಪ್ಪು ಮತ್ತು ಮೈದಾ ಹಿಟ್ಟನ್ನ. ಒಂದು ವೇಳೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಕೋಬೋದು, ಅಥವಾ ಎರಡೂ ಸಮ ಪ್ರಮಾಣದಲ್ಲಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಸಹ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟಿಗೆ 1/4 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗಂಟಿಲ್ದಲೇ ಸಾಫ್ಟಾಗಿ ಕಲಿಸ್ಕೋಬೇಕು. 1 ಕಪ್ಪು ಮೈದಾ ಹಿಟ್ಟಿಗೆ 1/4 ಕಪ್ಪಷ್ಟು ನೀರಾದರೆ ಕರೆಕ್ಟ್ ಆಗುತ್ತೆ. ಶಾರ್ಟೇಜೂ ಬರಲ್ಲ ಅಥವಾ ಇನ್ನೂ ಬೇಕು ಅಂತಲೂ ಅನಿಸಲ್ಲ. ಕರೆಕ್ಟಾಗಿ ಹಿಟ್ಟು ಕಲಿಸ್ಕೊಂಡಿದ್ದ ನಂತರ ನಾನು ಇದಕ್ಕೆ 1-2 ಡ್ರಾಪಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಟ್ಕೋಬೇಕು, ಅಂದರೆ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟೇ ಸಾಫ್ಟಾಗಿ ಹಿಟ್ಟು ನೆನೆಯುತ್ತೆ, ಮೋಮೋಸ್ ಕೂಡ ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಹಿಟ್ಟನ್ನೆಲ್ಲ ನಾದ್ಕೊಂಡ ನಂತರ ಒಂದು ವೈಟ್ದು ಕಾಟನ್ದು ಬಟ್ಟೆನ ಒದ್ದೆ ಮಾಡಿಟ್ಕೊಂಡು ಆ ಒದ್ದೆ ಬಟ್ಟೆನಲ್ಲಿ ಹಿಟ್ಟನ್ನೆಲ್ಲ ನೀಟಾಗಿ ಮುಚ್ಚಿಬಿಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ 1 ಅವರ್ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. 1 ಅವರ್ ನೆನೀತಾ ಇರಲಿ. ಅಷ್ಟರಲ್ಲಿ ನಾವು ಸ್ಟಫಿಂಗಿಗೆ ರೆಡಿ ಮಾಡ್ಕೊಂಬಿಡೋಣ. ಒಂದು ಬಿಸಿ ನೀರನ್ನ ತೊಗೊತಾ ಇದ್ದೀನಿ. ಒಂದು ಬಟ್ಲಲ್ಲಿ ಬಿಸಿನೀರು ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವಂಥ 1 ಕಪ್ಪಷ್ಟು ಕ್ಯಾಬೇಜು, ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿರುವ ಕ್ಯಾಬೇಜ್ನ ಹಾಕಿ ಒಂದು 5 ನಿಮಿಷ ಅದರಲ್ಲಿ ನೆನೆಯೋಕ್ಕೆ ಬಿಡಿ. ಏಕೆಂದರೆ ಒಂದೊಂದು ಎಲೆಗೂ ಕೂಡ ಔಷಧಿ ಹೊಡೆದಿರ್ತಾರೆ ಕ್ಯಾಬೇಜ್ಗೆ, ಹಾಗಾಗಿ ನಾವು ನೀಟಾಗಿ ತೊಳ್ಕೊಬೇಕಾಗುತ್ತೆ. ಇದನ್ನು ಬಿಸಿನೀರಲ್ಲಿ 5 ನಿಮಿಷ ನೆಂದಿದ ನಂತರ ಇದನ್ನು ಒಂದು ಸ್ಟ್ರೈನರಲ್ಲಿ ಮತ್ತೆ ಇನ್ನೊಂದು ಕಾಟನ್ ಬಟ್ಟೆನ ಹಾಕಿ ಸೋಸ್ಕೋತಾ ಇದ್ದೀನಿ. ಇದನ್ನು ಮತ್ತೆ ಸೋಸ್ಕೊಂಡ ನಂತರ ಈ ಕ್ಯಾಬೇಜ್ನೆಲ್ಲ ವೈಟು ಬಟ್ಟೆಲೇ ಹಾಕಿಬಿಟ್ಟು ಚೆನ್ನಾಗಿ ಹಿಂಡಿ ನೀರನ್ನು ತೆಗಿಬೇಕು. 1 ಡ್ರಾಪ್ ಕೂಡ ನೀರು ಇರಬಾರ್ದು. ನಾವು ಕೋವಾ ಮತ್ತು ಪನ್ನೀರೆಲ್ಲ ಮಾಡ್ಕೊಳ್ಳೋಕ್ಕೆ ಯಾವ ಥರ ಬಟ್ಟೆನಲ್ಲಿ ಗಂಟು ಕಟ್ಟಿ ಈ ಥರ ಹಿಂಡ್ಕೋತೀವಿ, ಆ ಥರ ಪೂರ್ತಿ ನೀರು 1 ಡ್ರಾಪು ಇಲ್ಲದೆ ಇರೋ ಥರ ನೀರನ್ನ ಗಟ್ಟಿಯಾಗಿ ಹಿಂಡ್ಕೊಂಡು ತಕ್ಕೋಬೇಕು. ಆವಾಗಲೇ ಸ್ಟಫಿಂಗ್ ಬರುತ್ತೆ ನೀಟಾಗಿಲ್ಲ ಅಂದರೆ ನೀರು ಹೊಡ್ಕೊಂಡ್ಬಿಡುತ್ತೆ. ಈ ಥರ ಬಟ್ಟೆ ಗಂಟೆನ ಕಟ್ಬಿಟ್ಟು ಒಂದು ಚಿಕ್ಕ ಬಟ್ಲಲ್ಲಿ ಆ ಬಟ್ಟೆ ಗಂಟೆನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಈ ಥರ ವೆಯ್ಟ್ ಇಟ್ಟರೆ ನೀರೆಲ್ಲ ಚೆನ್ನಾಗಿ ಬಸ್ಕೊಳುತ್ತೆ. ಅದು ರೆಡಿ ಆಗ್ತಾ ಇರಲಿ. ಅಷ್ಟರಲ್ಲಿ ಒಂದು ಖಾರ ಚಟ್ನಿ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ಸ್ಟವ್ ಮೇಲೆ ಬಿಸಿನೀರು ಕಾಯೋಕ್ಕಿಟ್ಟು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5-6 ಖಾರದ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಳ್ಳಿ. 2 ನಿಮಿಷ ಆದಮೇಲೆ ಒಂದು 3 ಟೊಮೊಟೊನ ಈ ಥರ ಕಟ್ ಮಾಡಿ ಅದೇ ನೀರಿಗೆ ಹಾಕಿಬಿಡಿ. ಒಂದು 3 ಆದರೆ ಸಾಕಾಗುತ್ತೆ. ಅದು ಒಂದು 3-4 ನಿಮಿಷ, ಅಂದರೆ ಈ ಟೊಮೊಟೊ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಒಂದು ಲೇಯರು, ಈ ಸಿಪ್ಪೆ ಬಿಟ್ಕೊಳೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಚೆನ್ನಾಗಿ ಬೇಯಿಸ್ಕೋಬೇಕು ಅಂತ ಏನಿಲ್ಲ. ಒಂದು 2-3 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ಟೊಮೊಟೊ. ಈಗ ಅದನ್ನು ನಾನು ಒಂದು ಪ್ಲೇಟ್ಗೆ ತಕ್ಕೋತಾ ಇದ್ದೀನಿ, ಏಕೆಂದರೆ ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಬಿಸಿ ಇರುವಾಗಲೇ ರುಬ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿನೂ ತೆಗೆದಿಟ್ಕೋತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಅಂದರೆ ಟೊಮೊಟೊ ಸಿಪ್ಪೆ ಎಲ್ಲ ತೆಗಿಬೇಕು. ತಣ್ಣಗಾದ ನಂತರ ಟೊಮೊಟೊ ಸಿಪ್ಪೆ ಮೇಲ್ಗಡೆ ಇತ್ತಲ್ಲ ಒಂದು ಲೇಯರು, ಅದನ್ನು ಎಲ್ಲ ಟೊಮೊಟೊ ಪೀಸಲ್ಲೂ ನೀಟಾಗಿ ತೆಗಿತಾ ಇದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ನನಗಂತೂ ಬೆಳಗ್ಗೆನೇ ಮಾಡಿದ್ವಾ, ಈಗ ಮಳೆ ಬೇರೆ ಬರ್ತಾ ಇರೋ ಥರ ಇತ್ತು. ಚಳಿಗೆ ಖಾರ ಚಟ್ನಿ ಜೊತೆ ಸಖತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಲೇಬೇಕು. ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸ್ಬೇಕು. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇಬೇಕು ನೀವು. ಹಾಗೆ ಫೇಸ್ಬುಕ್ ಪೇಜ್ಗೂ ಸಹ ನನಗೆ ಫಾಲೋ ಆಗಿ ಸಪೋರ್ಟ್ ಮಾಡಿ. ಪೂರ್ತಿ ತಣ್ಣಗಾದಂಥ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ. ನೆಕ್ಸ್ಟ್ ಈ ಚಟ್ನಿನ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಬಿಟ್ಟು ಸ್ಟವ್ ಮೇಲೆ ನಾನು ಫ್ರೆಶ್ಶಾಗಿ ಬೆಣ್ಣೆ ಮಾಡ್ಕೊಂಡಿದ್ದೆ ಇವತ್ತೇ, ಅದನ್ನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಬೆಣ್ಣೆ ತುಪ್ಪ ಉಪಯೋಗಿಸ್ಕೊಂಡ್ರೆ ಮಾತ್ರ ತುಂಬ ರುಚಿಯಾಗಿ ಬರುತ್ತೆ. ಬೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ಕೊಳ್ಳಿ. ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಒಂದು 7-8 ಎಸಳು ಬೆಳ್ಳುಳ್ಳಿ, ಒಂದು 1/4 ಇಂಚಷ್ಟು ಹಸಿ ಶುಂಠಿನ ಚಿಕ್ಕದಾಗಿ, ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ. ಒಂದು 30 ಸೆಕೆಂಡ್ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಚಟ್ನಿ, ಟೊಮೊಟೊ ಮತ್ತು ಮೆಣಸಿನ್ಕಾಯ್ದಿತ್ತಲ್ಲ, ಅದನ್ನು ಇದರಲ್ಲೇ ಹಾಕ್ತಾಯಿದ್ದೀನಿ. ನೀರು ಜಾಸ್ತಿ ಹಾಕ್ಕೊಬಿಡಿ, ತೆಳುವಾಗಿಬಿಡುತ್ತೆ. ಒಂಚೂರು ಒಂದು ಸ್ವಲ್ಪ 1-2-3 ಸ್ಪೂನಷ್ಟು ನೀರನ್ನ ಹಾಕಿ ಮಿಕ್ಸಿ ಜಾರ್ ಅಥವಾ ಬೌಲು ಎಲ್ಲ ತೊಳೆದ್ಬಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತೀರಾ ತೆಳುವಾಗಿ ಮಾಡಿಕೊಂಡ್ರೆ ತುಂಬ ಹೊತ್ತು ಕುದಿಸ್ಬೇಕು. ತುಂಬ ಹೊತ್ತು ಕುದಿಸಿದ್ರೆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಇದು ಒಂದು 30 ಸೆಕೆಂಡು ಕುದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನು 1 ಟೀ ಸ್ಪೂನಷ್ಟು ವಿನೆಗರು ಮತ್ತು ಸೋಯಾ ಸಾಸು ಮತ್ತು 1 ಟೀ ಸ್ಪೂನಷ್ಟು ಶುಗರ್ನ ಹಾಕ್ತಾಯಿದ್ದೀನಿ. ಉಪ್ಪು ಶುಗರ್ ಹಾಕಿದೆ ಮತ್ತು 1 ಟೀ ಸ್ಪೂನಷ್ಟು ಸೋಯಾ ಸಾಸು, 1 ಟೀ ಸ್ಪೂನಷ್ಟು ವಿನೆಗರ್ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಮತ್ತೆ ಇನ್ನೊಂದು 30 ಸೆಕೆಂಡ್ ಬಿಸಿ ಮಾಡ್ಕೊಂಬಿಟ್ರೆ ಸಾಕು. ನಮಗೆ
ಕೆಂಪು ಚಟ್ನಿ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಇದನ್ನು ನೀವು ಮಸಾಲ ದೋಸೆಗೆ ಯೂಸ್ ಮಾಡ್ಕೋಬೋದು, ರೊಟ್ಟಿ ಚಪಾತಿ ಜೊತೆ ತಿನ್ಬೋದು, ಅಥವಾ ಬ್ರೆಡ್ ರೋಸ್ಟ್ ಮಾಡಿಕೊಂಡು ಬ್ರೆಡ್ ಜೊತೆನೂ ಕೂಡ ತಿನ್ಬೋದು. ಈ ಥರ ಮೋಮೋಸ್ಗೂ ಸಹ ಯೂಸ್ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಮಾಡಿ ಇಟ್ಕೊಂಡು ನೋಡಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಅಷ್ಟರಲ್ಲಿ ಕ್ಯಾಬೇಜ್ ಕೂಡ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಡ್ರೈ ಆಗಿತ್ತು. ತುಂಬ ಚೆನ್ನಾಗಿ ಇತ್ತು ನೋಡಿ. ಒಂದು ಡ್ರಾಪ್ ಕೂಡ ನೀರಿರಲಿಲ್ಲ. ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದಕ್ಕೇ. ನೆಕ್ಸ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನೊಂದು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಒಂದು ಈರುಳ್ಳಿ, ದಪ್ಪದ ಒಂದು ಈರುಳ್ಳಿನೂ ಸಹ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯುವಷ್ಟು, ನಿಮ್ಮ ಹತ್ರ ಈರುಳ್ಳಿ ಹೂವು ಬರುತ್ತಲ್ಲ ಸ್ಪ್ರಿಂಗ್ ಆನಿಯನ್, ಅದನ್ನು ಕೂಡ ಹಾಕ್ಕೋಬೋದು. ಅದಿಲ್ಲ ಅಂದರೆ ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಸಬ್ಸಿಗೆ ಸೊಪ್ಪನ್ನು ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕೈಯಿಂದ ಎಲ್ಲ ನೀಟಾಗಿ ಕಲಸಿಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೆನೆಯೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಉಪ್ಪು ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಡುತ್ತೆ ಅಂತಾರೆ ಕೆಲವರು, ಬಟ್ ನಾನೊಂದು ಅರ್ಧ ಗಂಟೆ ಇಟ್ಟಿದ್ದೆ ಇದು ಸ್ಟಫಿಂಗ್ನ ಕಲಿಸ್ಬಿಟ್ಟು. ನೀರೇನು ಬಿಟ್ಕೊಂಡಿರಲಿಲ್ಲ. ಅದಕ್ಕೆ ಸಾಧ್ಯವಾದಷ್ಟು ಕ್ಯಾಬೇಜಲ್ಲಿರುವಂಥ ನೀರನ್ನ ನೀಟಾಗಿ ನಾವು ಅದನ್ನು ಬಸ್ಕೋಬೇಕು. ಅಂದರೆ ಚೆನ್ನಾಗಿ ಬಟ್ಟೆನ ಹಿಂಡಿ ನೀರನ್ನ ತಕ್ಕೊಂಡ್ರೆ ಏನಾಗಲ್ಲ. ಸ್ಟಫಿಂಗ್ನ ಕಲಿಸ್ಬಿಟ್ಟು ಇಡ್ತಾಯಿದ್ದೀನಿ. ಈಗ ಅದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕಲ್ವಾ. ಸ್ಟವ್ ಮೇಲೆ ಕಡಾಯಿನ ಇಟ್ಟು ಅದರಲ್ಲೂ ಕೂಡ ನಾನು 2 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೋತಾ ಇದ್ದೀನಿ. ಫ್ರೆಶ್ ಆಗಿತ್ತು ಬೆಣ್ಣೆ. ನನಗಂತೂ ತುಂಬ ಇಷ್ಟ ಈ ಥರ ಫ್ರೆಶ್ ಆಗಿರೋ ಬೆಣ್ಣೆ ತುಪ್ಪನ ಯೂಸ್ ಮಾಡೋಕ್ಕೆ. ತುಪ್ಪ ಕರಗಿದ ನಂತರ ಒಂದು 5-6 ಹಸಿಮೆಣ್ಸಿನ್ಕಾಯಿ, ಒಂದು 1/4 ಇಂಚಷ್ಟು ಹಸಿ ಶುಂಠಿ, ಒಂದು 7ರಿಂದ 8 ಬೆಳ್ಳುಳ್ಳಿ ಚಿಕ್ಕದಾಗಿ, ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕೋಬೇಕಾಗುತ್ತೆ. ಅದೊಂದು ಚೂರು ಫ್ರೈ ಆಗಲಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಒಂದು 30 ಸೆಕೆಂಡ್ ಫ್ರೈ ಆದರೆ ಸಾಕಾಗುತ್ತೆ. ಅದು ಫ್ರೈ ಆದ ನಂತರ ನಾವು ಕಲಸಿಟ್ಕೊಂಡಿದ್ವಲ್ಲ ಸ್ಟಫಿಂಗು ತರಕಾರಿದು, ಅದನ್ನು ಇದರೊಳಗಡೆ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ಅದನ್ನು 1 ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ. ತುಂಬ ಚೆನ್ನಾಗಿ ಬೆಂದೋಗೋ ಥರ ಫ್ರೈ ಮಾಡಬೇಕು ಅಂತ ಏನಿಲ್ಲ. ನೋಡಿ, ಒಂದು ಡ್ರಾಪು ಕೂಡ ನೀರು ಬಿಟ್ಕೊಂಡಿರಲಿಲ್ಲ. ಒಂದು ಅರ್ಧ ಗಂಟೆ ಇಟ್ಟಿದ್ದೆ ನಾನು ಕಲಸಿ, ಆದರೂ ನೀರೇನು ಬಿಟ್ಕೊಂಡಿರಲಿಲ್ಲ. ಇದು ಸ್ಟಫಿಂಗ್ದು ಚೆನ್ನಾಗಿತ್ತು. ನಾನು ರೆಡ್ ಕ್ಯಾಪ್ಸಿಕಮ್ನು ಯೂಸ್ ಮಾಡಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ರೆಡ್ಡು, ಗ್ರೀನು, ಕ್ಯಾರೆಟ್ದು, ಈರುಳ್ಳಿದು ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ ಸ್ಟಫಿಂಗು. ಇದನ್ನು 1 ನಿಮಿಷ ಈ ಹಂತದಲ್ಲಿ ಫ್ರೈ ಮಾಡ್ಕೊಳ್ಳಿ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಂತ ಏನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ನಾನು ವಿನೆಗರ್ ಹಾಕೋತಾ ಇದ್ದೀನಿ. 2 ಟೀ ಸ್ಪೂನಷ್ಟು ವಿನೆಗರು, 2 ಟೀ ಸ್ಪೂನಷ್ಟು ಸೋಯಾ ಸಾಸು. ಇದನ್ನು ಹಾಕಿ ಒಂದು 30 ಸೆಕೆಂಡ್ ಬಿಸಿ ಮಾಡಿಕೊಂಡ್ರೆ ಸಾಕು, ನಮಗೆ ಸ್ಟಫಿಂಗ್ ರೆಡಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಹಾಗೆ ಒಂದು 10 ಕಾಳು ಮೆಣಸನ್ನು ಇವಾಗ ಇನ್ಸ್ಟಂಟಾಗಿ ಕುಟ್ಬಿಟ್ಟು ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಈ ಥರ ಆವಾಗಲೇ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಕಾಳು ಮೆಣಸು ಸಖತ್ತಾಗಿರುತ್ತೆ ಅದರ ಟೇಸ್ಟು. ಸ್ಟಫಿಂಗ್ ಕೂಡ ರೆಡಿ ಆಯಿತು. ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ. ಫ್ರಿಡ್ಜಲ್ಲಿ 1 ಅವರ್ ನೆನೆಯೋಕೆ ಇಟ್ಟಿದ್ದೆ ಇಟ್ಟು. ಎಷ್ಟು ಸಾಫ್ಟಾಗಿ ನೆಂದಿತ್ತು ಅಂದರೆ ತುಂಬ ಚೆನ್ನಾಗಿ ನೆಂದಿತ್ತು. ಹಾಗೆ ಕೈಗೆ ಆಗಲಿ ಮಣೆಗೆ ಆಗಲಿ ಒಂಚೂರು ಅಂಟ್ಕೋತಾ ಇಲ್ಲ ನೋಡಿ. ನಾನು ಎಣ್ಣೆನೂ ಕೂಡ ಹಚ್ಕೊಂಡಿಲ್ಲ ಕೈಗೆ, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದಿತ್ತು. ಈಗ ಇದನ್ನು 1 ನಿಮಿಷನಾದರೂ ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ಈ ಥರ ನಾದ್ಕೊಂಡು ಉಂಡೆಗಳನ್ನ ಮಾಡಿಟ್ಕೋಬೇಕು. ಒಂದು 20 ಉಂಡೆ ಆದರೆ ಕರೆಕ್ಟ್ ಆಗುತ್ತೆ. ಅಂದರೆ 1/4 ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ನಲ್ಲ, ಅದರಲ್ಲಿ 20 ಉಂಡೆಗಳು, 20 ಮೋಮೋಸ್ನ ಮಾಡ್ಕೋಬೋದು. ಚಿಕ್ಕದಾಗಿ ಪೂರಿ ಥರನೇ ಲಟ್ಟಿಸ್ಕೊಳ್ಳಿ. ಪೂರಿ ಎಷ್ಟು ಸೈಜಿಗೆ ಲಟ್ಟಿಸ್ಕೋತೀವೋ ಆ ಥರ. ಆದರೆ ಇದನ್ನು ಮಧ್ಯದಲ್ಲಿ ದಪ್ಪ ಇರಬೇಕು, ಸೈಡಲ್ಲಿ ಸುತ್ತು ತೆಳುವಾಗಿರಬೇಕು. ನೀವು ಸೈಡಲ್ಲಿ ಮತ್ತು ಪೂರ್ತಿ ತೆಳುವಾಗಿ ಮಾಡಿಕೊಂಡ್ರೂ ಕೂಡ ಸ್ಟಫಿಂಗ್ ಎಲ್ಲ ಹೊರಗಡೆ ಬರುತ್ತೆ, ಅಥವಾ ಒಂಥರ ರಫ್ ಆಗಿಬಿಡ್ತಾವೆ ಮೋಮೋಸು, ಸಾಫ್ಟ್ ಇರಲ್ಲ. ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಆಗಿದ್ದು ಸೈಡಲ್ಲಿ ಮಾತ್ರ ಈ ಥರ ಸೈಡಲ್ಲೇ ಉಜ್ಕೊಳ್ತಾ ಬಂದರೆ ನಮಗೆ ಸ್ಟಫಿಂಗ್ನ ಫಿಲ್ ಮಾಡಿ ಅದನ್ನು ಮಡ್ಚಿಡೋಕ್ಕೆಲ್ಲ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ಮತ್ತು ದಪ್ಪ ಆದರೆ ಹಿಟ್ಟೆಲ್ಲ ಮೇಲ್ಗಡೆ ಒಂದೇ ಕಡೆ ಬಂದುಬಿಡುತ್ತೆ, ಹಾಗಾಗಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ನಾನು ಇದಕ್ಕೆ 2 ಟೀ ಸ್ಪೂನಷ್ಟು ಸ್ಟಫಿಂಗ್ನ ಹಾಕ್ಕೋತಾ ಇದ್ದೀನಿ. ಮೊದಲನೇಗೆ ಸುತ್ತ ನೀರನ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ಫಿಲ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ನಾವು ಕರ್ಗಡ್ಬು, ಕರ್ಜಿಕಾಯಿ, ಕಡುಬು, ಈ ಮೋದಕ ಎಲ್ಲ ಮಾಡ್ತೀವಲ್ಲ ಅದೇ ಥರ ನೀರನ್ನ ಸುತ್ತ ಸ್ಪ್ರೆಡ್ ಮಾಡಿ 2 ಟೀ ಸ್ಪೂನಷ್ಟು ಸ್ಟಫಿಂಗ್ನ ಇಟ್ಟು ಈ ಥರ ಜಸ್ಟ್ ಈ ಥರ ನಾವು ಸುತ್ಕೊಂಡು ಬಂದರೆ ಆಯಿತು. ನರ್ಗೆ ಥರ ಮಾಡಿಕೊಂಡು ಮೋದಕ ಎಲ್ಲ ಮಾಡ್ತೀವಲ್ಲ ಸೇಮು ಅದೇ ಥರ. ಅಥವಾ ನೀವು ಕರ್ಜಿಕಾಯಿ, ಕರ್ಗಡ್ಬುದೆಲ್ಲ ಮಾಡೋದು ಇರುತ್ತಲ್ವ ನಮ್ಮ ಹತ್ರ, ಅದರಲ್ಲಿ ಕೂಡ ಮಾಡ್ಕೋಬೋದು ಅದು ಪ್ರೆಸ್ಸಿಂಗ್ನಲ್ಲಿ. ಬಟ್ ಮೋಮೋಸ್ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಥವಾ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ, ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಶೇಪಲ್ಲಿ ಮಾಡಿಟ್ಕೊಂಡ್ರೆ ಆಯಿತು. ನನಗೆ ಇದು ಈಸಿ ಅನ್ನಿಸ್ತು, ಹಾಗಾಗಿ ಇದನ್ನೇ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲೂ ಸ್ಟಫಿಂಗ್ ಓಪನ್ ಆಗಲಿಲ್ಲ ಏನಿಲ್ಲ. ಅದೇ ಥರ ನಿಮಗೆ ಎಷ್ಟು ಬೇಕು ಒಂದು ಹಿಬ್ಬೆಗೆ ಬೇಯಿಸ್ಕೊಳ್ಳೋಕ್ಕೆ ಅಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ನಿಧಾನಕ್ಕೆ ಹಿಂಗೆ ಮಾಡ್ಕೊಂಡು ಬಂದರೆ ಆಯಿತು. ಎಲ್ಲೂ ಏನು ಕಿತ್ತೋಗಲ್ಲ ಏನಿಲ್ಲ, ಆರಾಮಾಗಿ ಈಸಿಯಾಗಿ ಫಸ್ಟ್ ಟೈಮ್ ಮಾಡ್ತಿರೋರು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ ಡಿಫ್ರೆಂಟಾಗೂ ಕೂಡ ಇರುತ್ತೆ. ನೀವು ಇದನ್ನು ಸಂಜೆ ಸ್ನ್ಯಾಕ್ಸಿಗೂ ಸಹ ಮಾಡ್ಕೋಬೋದು.
ಅಥವಾ ಡಿನ್ನರ್ಗೆ ನಿಮಗೆ ಯಾವ ಟೈಮಿಗೆ ಬೇಕೋ ಆ ಟೈಮಲ್ಲಿ ಮಾಡ್ಕೋಬೋದು. ನಾನಂತೂ ಬೆಳಗ್ಗೆ ಬ್ರೇಕ್‌ಫಾಸ್ಟ್‌ಗೆ ಮಾಡಿದ್ದೆ, ಸಖತ್ತಾಗಿತ್ತು. ನನ್ನ ಮಗಳು, ಹಸ್ಬೆಂಡು ಎಂಜಾಯ್ ಮಾಡಿಕೊಂಡು ಸಖತ್ತಾಗಿದೆ ಸ್ಪೈಸಿಯಾಗಿ ಅಂತ ಇಷ್ಟಪಟ್ಟು ತಿಂದರು. ನಾನಿಲ್ಲಿ ಒಂದು ಇಬ್ಬೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡಿದ್ದೀನಿ. ಪಾಪುಗೆ ಅಂತ ಚಿಕ್ಕ ಚಿಕ್ಕದು ಪುಟಾಣಿದು ಒಂದು 2, 3 ಮಾಡಿಟ್ಕೊಂಡಿದ್ದೆ. ಅವಳಿಗೆ ಆ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ ಅಂತ. ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇರೋದ್ರಿಂದ ಇಡ್ಲಿ ಪಾತ್ರೆ ಪ್ಲೇಟ್ಗೆಲ್ಲ ಇಟ್ಕೊಂಡೆ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ನೀವು ಸ್ಟೀಮರಲ್ಲೇ ಸಹ ಬೇಯಿಸ್ಕೋಬೋದು. ಅಷ್ಟರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕಾಯಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಕಾದಿತ್ತು. ಈ ಪ್ಲೇಟನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ನಾನು ಮೀಡಿಯಮ್ ಉರಿನಲ್ಲಿ 20 ನಿಮಿಷ ಇದನ್ನು ಬೇಯಿಸಲೇಬೇಕು. 20 ನಿಮಿಷ ಬೆಂದ್ರೇ ಮೈದಾ ಹಿಟ್ಟು ಒಳಗಡೆ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ. 20 ಮಿನಿಟ್ಸ್ ಆದಮೇಲೆ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿತ್ತು. ಬಟ್ ಬಿಸಿ ಬಿಸಿ ಇರಬೇಕಾದ್ರೇ ಇದನ್ನು ಸರ್ವ್ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಅಂತೂ ತಿನ್ನೋಕ್ಕೆ ಅಷ್ಟು ರುಚಿ ಅನಿಸಲ್ಲ. ವೆಜ್ ಮೋಮೋಸು ಮತ್ತು ಕೆಂಪು ಖಾರ ಚಟ್ನಿ ಜೊತೆ ಸಖತ್ತಾಗಿರುವಂಥ ಬ್ರೇಕ್ಫಾಸ್ಟ್ ಆಗಿತ್ತು ಇವತ್ತು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಮತ್ತು ಫೇಸ್ಬುಕ್ ಪೇಜ್ಗೂ ಸಹ ಫಾಲೋ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.